ನೋಡ್ರಿ ಇಲ್ಲೇ ನಾವು ಗಂಗಾವತಿ ಒಳಗೆ ಇರುವಂಥ ಕೃಷಿ ವಿಶ್ವವಿದ್ಯಾಲಯದ ಕ್ವಾರ್ಟರ್ಸಿಗೆ ಬಂದೀವಿ. ಅದು ನಮ್ಮ ಜಗದೀಶ್ ಅಣ್ಣ ಅವ್ರ ಮನೆಗೆ ಬಂದೀವಿ. ಇಲ್ಲಿ ನನ್ನ ಮಗಳಿದ್ದಾಳ, ಇಲ್ಲೇ ಮಗ ಇದ್ದಾನ, ಸದ್ಯ ಕುಂತಾನ. ಅಣ್ಣ ಬರ್ರಿ, ಇಲ್ಲೇ ಜಗದೀಶ್ ಅಣ್ಣ ಇದ್ದಾರ. ಈಗ ಈ ಜಗದೀಶ್ ಅಣ್ಣ ಮನೆಯಾಗನ ಬಂದೀವಿ. ಈಗ ನಾವು ಎಲ್ಲರೂ ಫುಲ್ ಇಲ್ಲಿಂದ ಗುಡಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಯಾವ ಗುಡಿ ರೀ ಅಣ್ಣ? ಗಂಗಾವತಿ ಒಳಗೆ ಫೇಮಸ್ ದೇವಸ್ಥಾನ ಅಂತ. ನಾವು ಫಸ್ಟ್ ಟೈಮ್ ಹೊಂಟಿವಿ, ಅಣ್ಣ ಕರ್ಕೊಂಡು ಹೊಂಟಾರ. ಈಗ ಹೊಂಟೆ ನೋಡ್ರಿ, ಕನಕಗಿರಿಯಲ್ಲಿ ಕನಕಾಚಲ ಗಂಗಾವತಿಯಿಂದ ಒಂದು 15 ಕಿಲೋಮೀಟರ್. ವೈನಿ, ರೇಣುಕಾ ವೈನಿ, ಹೇಮಾ ವೈನಿ, ಲಾರಾ, ನಮ್ಮ ಕ್ಯೂಟ್ ಲಾರಾ ಇದ್ದಾಳ. ಹಾಯ್ ಸ್ಪಂದನಾ, ಕಿಶನ್. ಆಫ್ಟರ್ ಲಾಂಗ್ ಟೈಮ್ ಬೆಟ್ಟಾಗೀವಿ. ಎಲ್ಲರೂ ಬೆಟ್ಟಾಗಿದ್ದು ನೋಡಿ ಭಾಳ ಖುಷಿ ಆಗೈತಿ. ಈಗ ಎಲ್ಲರೂ ಸೇರಿ ದೇವಸ್ಥಾನಕ್ಕೆ ಹೋಗಾಕತ್ತೀವಿ ನೋಡ್ರಿ. ಭತ್ತದ ನಾಡು ಗಂಗಾವತಿ. ಈಗ ಕನಕಗಿರಿ ಒಳಗಿರುವಂಥ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈಗ ದೇವಸ್ಥಾನಕ್ಕೆ ದರ್ಶನ ತಗೊಳಕ್ಕೆ ಹೋಗಾಕತ್ತೀವಿ ನೋಡ್ರಿ. ಈಗ ಎಲ್ಲರೂ ಸೇರಿಸಿ ದೇವ್ರ ದರ್ಶನಕ್ಕೆ. ಈ ದೇವಸ್ಥಾನ ಹಂಪಿಯಿಂದ ಜಸ್ಟ್ 30 ಕಿಲೋಮೀಟರ್ ದೂರದೊಳಗನ ಐತಿ. ಅದು ಕೊಪ್ಪಳ ಜಿಲ್ಲೆ ಪ್ರಸಿದ್ಧಿತ ಕನಕಗಿರಿ ನಗರದೊಳಗೆ ಬರ್ತೈತಿ. ಈ ದೇವಸ್ಥಾನದೊಳಗೆ ಕನಕಾಚಲ ಲಕ್ಷ್ಮೀ ನರಸಿಂಹ ದೇವರ ಮೂರ್ತಿನೂ ಐತಿ. ಅದ್ರ ಜೊತೆಗೆ ಲಕ್ಷ್ಮೀ ಮೂರ್ತಿನೂ ಐತಿ. ಈ ದೇವಸ್ಥಾನದಲ್ಲಿ ಇರುವ ಕೆತ್ತನೆಯಿಂದನೇ ಈ ದೇವಸ್ಥಾನ ಪ್ರಸಿದ್ಧಿ ಪಡೆದೈತಿ ಅಂತ ಹೇಳ್ಬೋದು. ಅದಕ್ಕೆ ಹೇಳ್ತಾರ, ಕಾಲಿದ್ದಾಗ ಹಂಪಿ ನೋಡ್ರಿ, ಕಣ್ಣಿದ್ದಾಗ ಕನಕಾಚಲ ದೇವಸ್ಥಾನ ನೋಡ್ರಿ ಅಂತ ಹೇಳಿ. ಇದನ್ನ 2ನೇ ತಿರುಪತಿ ಮತ್ತು ಬಡವರ ತಿರುಪತಿ ಅಂತಲೂ ಹೇಳಿ ಕರೀತಾರೆ. ಎದಕ್ಕಂದ್ರೆ ತಿರುಪತಿ ತಿಮ್ಮಪ್ಪನಿಗೂ ಮತ್ತು ಈ ದೇವಸ್ಥಾನಕ್ಕೂ ಬಿಡಿಸಲಾಗದಂಥ ಸಂಬಂಧ ಐತಿ. ಅದು ಹಿಂದೆ ದೊಡ್ಡ ಕಥೆನೇ ಐತಿ. ಇಲ್ಲಿ ಋಷಿಮುನಿಗಳು ಒಬ್ಬರು ತಪಸ್ಸನ್ನು ಮಾಡಿ ಚಿನ್ನದ ಮಳೆ ಸುರಿಸಿದ ಇತಿಹಾಸನ ಐತಿ. ದೇವಾಲಯದ ತವರೂರು ಅಂತಲೇ ಹೇಳ್ಬೋದು ಈ ಪ್ಲೇಸನ್ನು. ಎದಕ್ಕಂದ್ರೆ ಹೆಜ್ಜೆಗೆ ಒಂದು ದೇವಸ್ಥಾನ ಇಲ್ಲಿ ನೀವು ನೋಡ್ಬೋದು. ಅದಕ್ಕೆ ಇದನ್ನು ಕಣ್ಣಿದ್ದಾಗ ಒಮ್ಮೆ ಆದರೂ ನೋಡ್ಬೇಕಂಥೇಳಿ ಹಿರಿಯರು ಹೇಳ್ತಾರೆ. ಹಂಪಿಗೆ ಬರುವ ಪ್ರವಾಸಿಗರೆಲ್ಲ ಈ ಲಕ್ಷ್ಮೀ ನರಸಿಂಹ ಕನಕಾಚಲ ದೇವಸ್ಥಾನಕ್ಕೆ ಬಂದನ ಹೋಗ್ತಾರ. ಅಷ್ಟು ಪ್ರಸಿದ್ಧಿ ಪಡೆದೈತಿ. ಹಂಪಿ ಕಡೆ ಬಂದ್ರೆ ಈ ದೇವಸ್ಥಾನಕ್ಕೆ ಖಂಡಿತವಾಗಿ ಒಂದ್ಸರಿ ಭೇಟಿ ಕೊಡ್ರಿ. ಈ ಕನಕಗಿರಿಗೆ ಕನಕಗಿರಿ ಅಂಥೇಳಿ ಹೆಸರು ಬರೋಕೆ ಕಾರಣ ಐತಿ. ಅದೇನಂದ್ರೆ ಇಲ್ಲಿ ವಿಜಯನಗರದ ಕಾಲಕ್ಕಿಂತನೂ ಮುಂಚೆನ ಕನಕ ಎಂಬ ಬುದ್ಧ ಮುನಿ ಒಬ್ರು, ಅಂದ್ರೆ ಸನ್ಯಾಸಿ ಒಬ್ರು ತಪಸ್ಸನ್ನು ಮಾಡಿ ಚಿನ್ನದ ಮಳೆಯನ್ನು ಸುರಿಸಿದ್ರು ಅಂಥೇಳಿ ಇದು ಇತಿಹಾಸ ಹೇಳ್ತೈತಿ. ಅದಕ್ಕೆ ಈ ಸ್ಥಳಕ್ಕೆ ಸ್ವರ್ಣಗಿರಿನೂ ಅಂತ ಹೇಳ್ತಾರೆ, ಕನಕಗಿರಿನೂ ಅಂಥೇಳಿ ಹೇಳ್ತಾರೆ. ಈ ಕನಕಗಿರಿಯಲ್ಲಿ 701 ಬಾವಿಗಳು ಮತ್ತು 701 ದೇವಸ್ಥಾನಗಳು ಇದಾವೆ ಅಂಥೇಳಿ ಇತಿಹಾಸ ಹೇಳ್ತೈತಿ. ಅದಕ್ಕೆ ಹೆಜ್ಜೆಗೊಂದು ಇಲ್ಲೇ ದೇವಸ್ಥಾನ ಇದಾವೆ. ಇಲ್ಲಿ ಒಮ್ಮೆ ಆದರೂ ನೀವು ಬಂದು ಭೇಟಿ ಕೊಡ್ರಿ. ಈ ದೇವಸ್ಥಾನದಲ್ಲಿ ಯಾರಾದರೂ ಭಗವಂತನಿಗೆ ಗಡೋತ್ಸವ ಮಾಡಿದ್ರೆ ಬೇಡ್ಕೊಂಡಿದ್ರೆ ಅವರು ಈ ಮೂರ್ತಿನ ಅಲಂಕಾರಗೊಳಿಸಿ ಪಾಲಿಕೆ ಉತ್ಸವ ಮಾಡ್ತಾರೆ. ಪಾಲಿಕೆಯನ್ನ ಸರೌಂಡಿಂಗ್ ದೇವಸ್ಥಾನ ಪ್ರದಕ್ಷಿಣೆ ಮಾಡ್ತಾರೆ, ಗಡೋತ್ಸವ ಅಂತಾರೆ. ಇದು ಬೇಡ್ಕೊಂಡವರು ಮಾಡ್ತಾರೆ. ದೇವರು ಬಂದ್ಬಿಟ್ಟು ನರಸಿಂಹಸ್ವಾಮಿ ದೇವಸ್ಥಾನ. ನರಸಿಂಹ ದೇವರದ್ದೇ ಮೇನು ವಿಗ್ರಹ. ಪಕ್ಕನೇ ಲಕ್ಷ್ಮೀ ದೇವಿದು, ಮಹಾಲಕ್ಷ್ಮೀ ದೇವಿ ದೇವಸ್ಥಾನ ಇದ್ದು. ಅಲ್ಲಿ ದರ್ಶನ ಮಾಡಿಬಿಟ್ಟು ಆಮೇಲೆ ಲಕ್ಷ್ಮೀ ದೇವಸ್ಥಾನದಲ್ಲಿ ದರ್ಶನ ಮಾಡಬೇಕು. ಎಲ್ಲ